ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವಿಧಾನದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸಾರಿ ಡ್ರೇಪಿಂಗನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲು ಸಾರಿನ ಈ ರೀತಿ ಕಂಪ್ಲೀಟಾಗಿ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಸೀರೆಯ ಒಳಪದರು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರುತ್ತೆ ನೋಡಿ, ಅಲ್ಲಿಂದ ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. 4 ರಿಂದ 5 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ಹೀಗೆ ಮಾಡೋದ್ರಿಂದ ಪ್ಲೀಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಪ್ಲೀಟ್ಸ್ಗಳು ಜಾಸ್ತಿ ಆದಷ್ಟು ಸಾರಿನ ಡ್ರೇಪ್ ಮಾಡಿದಾಗ ಪ್ಲೀಟ್ಸ್ಗಳು ಚೆನ್ನಾಗಿದ್ದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ. 8 ರಿಂದ 10 ಪ್ಲೇಟ್ಸ್ಗಳು ಆದಮೇಲೆ ನಿಮಗೆ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅವನ್ನೆಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಎಡ್ಜಿಗೂ ಮಾಡ್ಕೊಳ್ಳಿ ಮತ್ತು ಮಧ್ಯದಲ್ಲಿನೂ ಕೂಡ ನೆರಿಗೆಗಳು ಒಳಗಡೆ ಜರಗ್ತಾ ಇರುತ್ತೆ. ರೇಷ್ಮೆ ಸೀರೆ ಆಗಿರೋದ್ರಿಂದ ಅವೆಲ್ಲವನ್ನು ಕೂಡ ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು 3 ಕಡೆಯೂ ಕೂಡ ಈ ರೀತಿಯಾಗಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಈ ರೀತಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಪ್ಲೀಟ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೇಮ್ ಪ್ರೊಸೀಜರಲ್ಲಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ನಿಮಗೆ ಸೆರಗು ಒಂದು 2.5 ಮೊಳ 3 ಮೊಳ ಆಗುವಷ್ಟು ಬಿಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಮತ್ತೆ ಒಂದು ಅರ್ಧ ಮಾರು ಆಗುವಷ್ಟು ಸೀರೆನ ಬಿಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಅಲ್ಲಿವರೆಗೂ ನೀವು ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬರಬೇಕು. ಇವಾಗ ಮತ್ತೊಮ್ಮೆ ಹಾಕಿರುವಂಥ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಮಾಡ್ಕೊಂಡಿರುವಂಥ ಅಷ್ಟು ಪ್ಲೀಟ್ಸ್ಗಳನ್ನು ಅರೇಂಜ್ ಮಾಡಿಕೊಂಡು ಮತ್ತೆ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಒಂದು ಒಳಗಡೆ ಒಂದು ಹಿಂದಕ್ಕೆ ಮುಂದಕ್ಕೆ ಈ ರೀತಿ ಹೈಟು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು. ಎಲ್ಲವನ್ನು ಕೂಡ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇಲ್ಲಿ ಪ್ಲೀಟ್ಸ್ಗಳು ಒಂದೊಂದು ಒಳಗಡೆ ಜರುಗಿರುತ್ತೆ, ಮಿಸ್ ಆಗಿರುತ್ತೆ. ಅವನ್ನೆಲ್ಲವನ್ನು ಕೂಡ ಸರಿಯಾಗಿ ಹಿಡ್ಕೊಂಡ್ಬಿಟ್ಟು ನೀವು ಈ ರೀತಿ ಕ್ಲಿಪ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಇವಾಗ ಸೆಂಟರ್ ಪ್ಲೀಟ್ಸ್ ರೆಡಿ ಆಗಿದೆ. ಸೆರಗನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನು ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ನಿಮಗೆ ಮೇನ್ ಬಾರ್ಡ್ರ್ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡ್ಬಿಟ್ಟು ಉಳಿದಿದ್ದನ್ನು ಈ ರೀತಿ ಪ್ಲೀಟ್ಸ್ಗಳನ್ನು ಮಾಡ್ಕೊಳ್ತಾ ಬನ್ನಿ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ರೂಢಿ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಹಬ್ಬ ಮುಂದಿದ್ದಾಗ ನೀವು ಒಂದು ಸಲ ಬೇಕಿದ್ದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಆರಾಮಾಗಿ 8 ಪ್ಲೀಟ್ಸ್ಗಳನ್ನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿನೂ ಅಷ್ಟೇ ಸೆಫ್ಟಿಫಿನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಂಗೆ 2.5 ಮೊಳ ಆಗುವಷ್ಟು ಸೆರಗನ್ನು ನಾನಿಲ್ಲಿ ಉದ್ದ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಪ್ಲೀಟ್ಸ್ ಮತ್ತು ಮಧ್ಯದಲ್ಲಿ ಸೆರಗು ಏನಿರುತ್ತೆ ನೋಡಿ, ಅದ್ರ ಮಧ್ಯದಲ್ಲಿ 1 ಮೊಳ ಆಗುವಷ್ಟು ಸೀರೆನ ನಾನು ಬಿಟ್ಕೊಂಡಿದ್ದೀನಿ. ನಾವು ಆಮೇಲೆ ಕಾಲುಗಳನ್ನು ಫಿಕ್ಸ್ ಮಾಡಬೇಕಾದ್ರೆ ನಮಗೆ ಅದು ಆ ಪಾರ್ಟ್ ಯೂಸ್ ಆಗುತ್ತೆ. ಸೊ ನೋಡಿ, ಇವಾಗ ಪ್ಲೀಟ್ಸ್ಗಳನ್ನು ಮಾಡ್ಕೊಂಡಾಗಿದೆ. ಸಾರಿ ಪ್ರೀ ಪ್ಲೇಟಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ರ್ಯಾಂಡಮ್ ಆಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಸಾರಿ ರೆಡಿಯಾಗಿದೆ. ಯಾವ ರೀತಿ ಡ್ರೇಪ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಫಸ್ಟಿಗೆ ನಾನಿಲ್ಲಿ ಕೈಗಳಿಗೆ ಬ್ಲೌಸ್ ಪೀಸನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 2 ಕೈಗಳಿಗೆ ಮೇಲ್ಗಡೆ ನಾನು ಈ ರೀತಿಯಾಗಿ ದಾರವನ್ನು ಕಟ್ಕೊಂಡಿದ್ದೀನಿ. ಈ ದಾರದ ಸಹಾಯದಿಂದ ಈ ಕೈಗಳನ್ನು ನಾನು ಕೋಲ್ಗೆ ಕಟ್ಕೊಂಡ್ಬಿಟ್ಟು ಫಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇದು ಸಾರಿ ಬ್ಲೌಸ್ ಪೀಸ್ ಅಲ್ಲ, ಬೇರೆ ಬ್ಲೌಸ್ ಪೀಸು. ಸ್ವಲ್ಪ ಮ್ಯಾಚ್ ಆಗುತ್ತೆ, ಯಾವುದು ಮ್ಯಾಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ತೊಗೊಳ್ಳಿ. ಅಥವಾ ಬ್ಲೌಸ್ ಪೀಸ್ ಕಟ್ ಮಾಡೋ ಪದ್ಧತಿ ಇದ್ದರೆ ನೀವು ಕಟ್ ಮಾಡಿಕೊಂಡು ಈ ರೀತಿ ಡ್ರೇಪ್ ಮಾಡ್ಬೋದು. ನೋಡಿ, ಈ ಬ್ಲೌಸ್ ಪೀಸನ್ನು ಫಸ್ಟ್ ಡಬಲ್ ಫೋಲ್ಡ್ ಮಾಡಿ ಆಮೇಲೆ ಮತ್ತೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಮ್ಮದು ಕೈಗಳ ತೋಳು ಏನಿದೆ ನೋಡಿ, ಅಷ್ಟು ಉದ್ದ ಬರಬೇಕು. ಆ ರೀತಿಯಾಗಿ ನೀವು ನೋಡ್ಕೊಂಡ್ಬಿಟ್ಟು ನೀವು ಇದನ್ನು ಫೋಲ್ಡಿಂಗನ್ನು ಮಾಡ್ಕೋಬೇಕು. ಈ ಮಧ್ಯದಲ್ಲಿನೂ ಕೂಡ ಆ ಕಡೆ ಈ ಕಡೆ ಫಿಕ್ಸ್ ಆಗಲಿ ಅಂತ ನಾನಿಲ್ಲಿ ಸೆಫ್ಟಿಫಿನಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ನೋಡಿ, ಇವಾಗ ಕೈಗಳಿಗೆ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂದರೆ ನೋಡಿ, ತೋಳು ಎಷ್ಟಿದೆಯೋ ಅಷ್ಟೇ ನಾನಿಲ್ಲಿ ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಈ ಕಡೆ ಕೈನ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಸೀರೆ ಸೆರಗನ್ನು ಬಿಟ್ಬಿಟ್ಟು ಬ್ಲೌಸ್ ಪೀಸನ್ನು ಬಿಟ್ಬಿಟ್ಟು ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಒಂದು ರೌಂಡ್ಗೆ ಹಾಕ್ಕೊಳ್ಳಿ. ಅಷ್ಟು ಒಂದು ರೌಂಡ್ ಹಾಕ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪೀಸನ್ನು ಬಿಟ್ಕೊಂಡ್ಬಿಟ್ಟು ಈ ರೀತಿಯಾಗಿ 2 ಕಡೆ ಅದನ್ನು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಗೆ ಚುಚ್ಕೊಂಡಿಲ್ಲ, ಡೈರೆಕ್ಟಾಗಿ 2 ಬ್ಲೌಸ್ ಪೀಸ್ಗೆ ಚುಚ್ಕೊಂಡ್ಬಿಟ್ಟು ಈ ರೀತಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲ್ ಮೆಥಡ್ ಇದು. ತುಂಬಾ ಆರಾಮಾಗಿ ನೀವು ಕೈಗಳಿಗೆ ಬ್ಲೌಸ್ ಪೀಸನ್ನು ಡ್ರೇಪ್ ಮಾಡ್ಬೋದು. ನೋಡಿ, ಇಲ್ಲಿನೂ ಕೂಡ ಅಷ್ಟೇ ಸ್ವಲ್ಪ ಸೆರಗಿನ ಬಿಟ್ಕೊಂಡ್ಬಿಟ್ಟು ಅದರ ಮಧ್ಯದಲ್ಲಿ ಕೈಗಳನ್ನು ಇಟ್ಕೊಂಡು ಒಂದು ರೌಂಡ್ ಸುತ್ಕೊಂಡ್ಬಿಟ್ಟು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಜಸ್ಟ್ 2 ಕಡೆ ಕೂಡ ಒಂದು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪಿನ್ನನ್ನು ಹಾಕ್ಕೊಂಡಾದ್ಮೇಲೆ ನಮ್ಮದು 2 ಕೈಗಳು ರೆಡಿ ಆಯಿತು. ಈ ಪಾರ್ಟನ್ನು ಬಿಂದಿಗೆಗೆ ಯಾವ ರೀತಿ ಸುತ್ತೋದು ಅಂತ ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಇಲ್ಲಿ ಒಂದು ಪೀಠ ಇಟ್ಕೊಂಡಿದ್ದೀನಿ. ಪೀಠದ ಮೇಲೆ ನೀವು ರಂಗೋಲಿ ಹಾಕ್ಕೊಂಡು ಅರ್ಶಿನ ಕುಂಕುಮ ಹಾಕ್ಕೊಂಡು ಇದ್ರ ಮೇಲ್ಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಂಡು ಈ ರೀತಿಯಾಗಿ ಇಟ್ಕೊಳ್ಳಿ. ಅದ್ರ ಮೇಲ್ಗಡೆ ನಾನು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಿಂದಿಗೆಗೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ, ಫಸ್ಟು ಸೀರೆನ ತೊಗೊಂಡ್ಬಿಟ್ಟು ಸೆರಗನ್ನು ಹಿಂದ್ಗಡೆ ಇಟ್ಕೊಳ್ಳಿ. ಅದಾದ ನಂತರ ಪ್ಲೇಟ್ಸ್ಗಳು 2 ಕಡೆ ಬರಬೇಕು. ಆ ರೀತಿಯಾಗಿ ಬಿಂದಿಗೆಗೆ ಹಾಕ್ಕೊಳ್ಳಿ. ಇದು ಮೇನ್ ಪ್ಲೇಟ್, ಫಸ್ಟ್ ಪ್ಲೇಟ್ ಏನಿರುತ್ತೆ ನೋಡಿ, ಅದು ಮುಖ ಕೆಳಗಡೆ ಮುಖ ಮಾಡಿ ಇರಬೇಕು. ಮೇಲ್ಗಡೆ ಇದ್ದರೆ ಫಿನಿಶಿಂಗು ಬರೋದಿಲ್ಲ. ಆಮೇಲೆ ನಮಗೆ ಕಾಲುಗಳನ್ನು ಫಿಕ್ಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ನೋಡಿ, ಹಿಂದ್ಗಡೆಯಿಂದ ತೊಗೊಂಡ್ಬಿಟ್ಟು ಈ ಕಡೆ
ಹಾಕ್ಕೊಂಡಿದ್ದೀನಿ. ಎರಡೂ ಕಡೆ ಸಮನಾಗಿ ಬರೋ ರೀತಿಯಾಗಿ ನಾನಿಲ್ಲಿ ಇದನ್ನು ನೋಡ್ಕೊಂಡಿದ್ದೀನಿ. ಆಮೇಲೆ ಈ ಫ್ಲೀಟ್ಸ್ಗಳು ನಾವು ಪಿನ್ ಹಾಕ್ಕೊಂಡ್ರೂ ಕೂಡ, ಬಟ್ಟೆ ಕ್ಲಿಪ್ ಹಾಕ್ಕೊಂಡ್ರೂ ಕೂಡ ಮಿಸ್ ಆಗಿರುತ್ತೆ, ಜರುಗಿರುತ್ತೆ. ಸೊ ಅವನ್ನೆಲ್ಲವನ್ನು ರೀಅರೇಂಜ್ ಮಾಡಿಕೊಂಡು ಅಲ್ಲಿಗೆ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡಾದಮೇಲೆ ಈ ಕಡೆ ಪಾರ್ಟ್ ಏನಿದೆ ನೋಡಿ ಸೆಂಟ್ರಲ್ ಪ್ಲೇಟ್ಸು, ಅವನ್ನು ಕೂಡ ನೀವು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಅಲ್ಲಿನೂ ಕೂಡ ಎರಡನ್ನೂ ಸೇರಿಸಿ ಪಿನ್ ಹಾಕ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಪ್ಲೇಟ್ಸ್ಗಳು ಮಿಸ್ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೊಂದು ಪಿನ್ ಹಾಕ್ಕೊಂಡಿದ್ದೀನಿ. ಇವನ್ನು ಜೋಡಿಸ್ಕೊಂಡ್ಬಿಟ್ಟು ಅದೇ ಪಿನ್ನಿಂದ ಇವೆರಡನ್ನೂ ಸೇರಿಸ್ಕೊಂಡು ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಜೋಡಿಸ್ಕೋಬೇಕಾದ್ರೆ ಹೈಟನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹೈಟು ಕರೆಕ್ಟ್ ಆಗಿರಬೇಕು. ಒಂದು ಮೇಲ್ಗಡೆ ಒಂದು ಕೆಳಗಡೆ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ಹಾಕಿರುವಂಥ ಬಟ್ಟೆ ಕ್ಲಿಪ್ಪನ್ನು ತೆಗೆದುಬಿಟ್ಟು ಪ್ಲೇಟ್ಸ್ಗಳನ್ನೆಲ್ಲ ಹರಡ್ಕೊಳ್ಳಿ. ಮೇಲ್ಗಡೆ ಹಿಂದೆ ಒಂದು ಪ್ಲೇಟ್ಸ್ ಹಾಕ್ಕೊಂಡಿದ್ಮೇಲೆ ಬಿಂದಿಗೆ ಹಿಂದೆ ಅದನ್ನು ತೆಗೆದುಬಿಟ್ಟು ಸೀರೆನ ಸ್ವಲ್ಪ ಕೆಳಗಡೆ ಜರುಗಿಸ್ಕೊಳ್ಳಿ. ಇವಾಗ ಪ್ಲೇಟ್ಸ್ಗಳನ್ನು ಕಂಪ್ಲೀಟಾಗಿ ಪೂರ್ತಿ ಅಗಲವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರೋ ರೀತಿಯಾಗಿ ಅವನ್ನೆಲ್ಲವನ್ನು ಜೋಡಿಸ್ಕೊಳ್ಳಿ. ಒಂದು ಪ್ಲೇಟ್ ಮೇಲೆ ಒಂದು ಪ್ಲೇಟ್ ಕೆಳಗೆ ಈ ರೀತಿ ಆಗಬಾರ್ದು. ಅಷ್ಟು ವಿಡ್ತು ಸೇಮ್ ಇರಬೇಕು. ಆ ಗ್ಯಾಪಲ್ಲಿ ಅದನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನಲ್ಲಿ ಜೋಡಿಸ್ಕೋಬೋದು. ಯಾಕಂದರೆ ಇಲ್ಲಿ ಪ್ಲೇಟ್ಸ್ಗಳು ಜಾಸ್ತಿ ಆಗಿರೋದ್ರಿಂದ ನೀವು ಯಾವ ರೀತಿ ಬೇಕೋ ಆ ರೀತಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಎರಡೂ ಕಡೆಯೂ ಕೂಡ ಪ್ಲೇಟ್ಸ್ಗಳನ್ನು ಜೋಡಿಸ್ಕೊಂಡಿದ್ದೀನಿ. ಮಧ್ಯದಲ್ಲಿ ಒಂದು ಪ್ಲೇಟ್ ಫಸ್ಟ್ ಪ್ಲೇಟ್ ಬಂದಿರುತ್ತೆ ನೋಡಿ, ಅವನ್ನೆರಡೂ ಸೇರಿಸ್ಬಿಟ್ಟು ಅಲ್ಲಿ ಒಂದು ಪಿನ್ ಅಥವಾ ಇದರಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಪ್ಲೇಟ್ಸ್ಗಳನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬಾ ಸುಲಭವಾದಂಥ ಮೆಥಡ್ ಇದು. ಯಾರು ಬೇಕಾದರೂ ಆರಾಮಾಗಿ ಸ್ಯಾರಿಯನ್ನು ಡ್ರೇಪ್ ಮಾಡ್ಬೋದು. ನೋಡಿ ಇವಾಗ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವಾಗ ಈ ಬಿಂದಿಗೆಗೆ ನಾನು ಡಬಲ್ ಟೇಪನ್ನು ಯೂಸ್ ಮಾಡ್ತಾ ಇದ್ದೀನಿ. 3 ಕಡೆ ನಾನು ಡಬಲ್ ಟೇಪನ್ನು ಅಂಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ಒಂದು ಚಿಕ್ಕ ಬಿಂದಿಗೆನ ಇಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ತಂಬಿಗೆನೂ ಇಡಬಹುದು. ಆ ಬಿಂದಿಗೆಗೆ ನೀವು ಕೋಲು ಕಟ್ಕೋಬೇಕಾಗತ್ತೆ. ನಾನಿಲ್ಲಿ ಕೋಲು ಕಟ್ಕೊಂಡಿದ್ದೀನಿ. ನೋಡಿ ರೆಡಿ ಮಾಡ್ಕೊಂಡಿರೋ ಕೈಗಳನ್ನು ಈ ರೀತಿ ಫ್ರಂಟಲ್ಲಿ ಇಟ್ಕೊಂಡ್ಬಿಟ್ಟು ಫಸ್ಟ್ ದಾರ ತೋರಿಸಿದ್ನಲ್ವ, ಆ ದಾರದ ಸಹಾಯದಿಂದ ಎರಡೂ ಕೈಗಳನ್ನು ನೀವು ಕೋಲುಗಳಿಗೆ ಕಟ್ಕೊಳ್ಳಿ. ಈ ರೀತಿಯಾಗಿ ಕಟ್ಕೊಂಡಾಗ ನಿಮಗೆ ಬ್ಲೌಸ್ ಪೀಸು ಜಾಸ್ತಿ ಉಳ್ದಂಗೆ ಅನಿಸುತ್ತೆ, ರ್ಯಾಂಡಮ್ ಆಗಿ ಕಾಣಿಸುತ್ತೆ. ಅದನ್ನೆಲ್ಲವನ್ನು ಆಮೇಲೆ ನಾವು ಹಿಂದಕ್ಕೆ ಹಾಕ್ಕೊಂಡು ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ ಇವಾಗ ಎರಡೂ ಕೈಗಳನ್ನು ಫಸ್ಟು ಕೋಲಿಗೆ ಕಟ್ಕೊಂಡಿದ್ದೀನಿ. ಮುಂದೆ ಉಳಿದಿರುವಂತಹ ಪಾರ್ಟನ್ನು ಎರಡು ಬಿಂದಿಗೆ ಮತ್ತು ತೋಳುಗಳ ಮಧ್ಯೆ ಏನು ಪ್ಲೇಸ್ ಇರುತ್ತಲ್ವ ಅಲ್ಲಿ ಅದನ್ನು ಈ ರೀತಿ ಹಿಂದಕ್ಕೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಟೈಟಾಗಿ ಬರಬೇಕು. ಬಿಂದಿಗೆ ಮೇಲ್ಗಡೆ ಬ್ಲೌಸ್ ಪೀಸ್ ಏನಿದೆ ನೋಡಿ ಅದು ಟೈಟಾಗಿ ಬರಬೇಕು. ಆ ರೀತಿ ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಪಾರ್ಟ್ ಏನಿದೆ ನೋಡಿ, ತೋಳು ಮತ್ತು ಬಿಂದಿಗೆಗೆ ಉಡಿಸಿರುವಂತಹ ಬ್ಲೌಸ್ ಪೀಸು ಅವೆರಡನ್ನೂ ಸೇರಿಸಿ ನಾವಿಲ್ಲಿ ಪಿನ್ನನ್ನು ಹಾಕ್ಕೋಬೇಕು. ನಾನು ಆಗಲೇ ತೋಳುಗಳನ್ನು ಫಿಕ್ಸ್ ಮಾಡ್ಕೋಬೇಕಾದ್ರೆ ಬ್ಲೌಸ್ ಪೀಸಿಗೆ ಯಾವ ರೀತಿ ಪಿನ್ ಹಾಕ್ಕೊಂಡಿದ್ನೋ ಇಲ್ಲಿನೂ ಕೂಡ ಅಷ್ಟೇ ಈ ರೀತಿ ಎರಡನ್ನೂ ಸೇರಿಸಿ ಪಿನ್ನನ್ನು ಹಾಕ್ಕೊಂಡಾಗ ಈ ರೀತಿ ಬರುತ್ತೆ. ಇವಾಗ ಕಾಲುಗಳನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಿಂದಿಂದ ಬಂದಿರುವಂತಹ ಸೀರೆ ಪಾರ್ಟ್ ಏನಿರುತ್ತೆ ನೋಡಿ, ಒಂದು ಮೊಳ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಅಂತ ಹೇಳಿದ್ನಲ್ವ ನಾನು, ಆ ಪಾರ್ಟನ್ನು ಅಲ್ಲಿ ನಾನು ಕಾಲುಗಳನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫಸ್ಟ್ ಈ ರೀತಿ ಕಾಲ ಮೇಲೆ ಬಾರ್ಡ್ರ್ ಬರಬೇಕು. ಆ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟು ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಮತ್ತು ಅದೇ ಸೀರೆಯನ್ನು ಈ ರೀತಿ ಕಾಲು ಮೇಲ್ಗಡೆ ಇನ್ನೊಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಉಳಿದಿರುವಂಥ ಎಕ್ಸ್ಟ್ರಾ ಪಾರ್ಟನ್ನು ರೌಂಡಾಗಿ ಸುತ್ತಕೊಂಡು ಕೆಳಗಡೆ ಈ ರೀತಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಕಾಲು ಮೇಲೆ ಬಾರ್ಡ್ರ್ ಬಂದಾಗ ಅದು ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆಯೂ ಕೂಡ ಅಷ್ಟೇ ಕೊನೆಯ ಪ್ಲೀಟ್ ಏನಿದೆ ನೋಡಿ ಮತ್ತು ಹಿಂದ್ಗಡೆಯಿಂದ ಬಿಟ್ಕೊಂಡಿರುವಂತಹ ಎಕ್ಸ್ಟ್ರಾ ಪಾರ್ಟ್ ಏನಿದೆ ನೋಡಿ ಅದನ್ನು ಫಸ್ಟು ಈ ರೀತಿ ಕಾಲು ಮೇಲೆ ಬಾರ್ಡ್ರ್ ಹಾಕ್ಕೊಂಡು ಅಲ್ಲಿ ಒಂದು ಪಿನ್ ಹಾಕ್ಕೊಳ್ಳಿ. ಪಿನ್ ಹಾಕ್ಕೊಂಡ್ಬಿಟ್ಟು ಈ ಕಡೆ ನನ್ನ ಲೆಫ್ಟ್ ಸೈಡ್ ಕಾಣ್ತಾ ಇದೆ ಅಲ್ವಾ, ಆ ಒಂದು ಬಾರ್ಡ್ರನ್ನು ಅದ್ರ ಮೇಲ್ಗಡೆ ಕಾಲು ಮೇಲ್ಗಡೆ ಈ ರೀತಿ ಕಂಪ್ಲೀಟಾಗಿ ಪೂರ್ತಿಯಾಗಿ ಬರಬೇಕು. ಆ ರೀತಿ ಇದನ್ನು ಹಿಂದಕ್ಕೆ ಜಕ್ಕೊಳ್ಳಿ, ಬರುತ್ತೆ ಕಂಪ್ಲೀಟಾಗಿ. ಅದು ಒಳಗಿನ ಪಾರ್ಟನ್ನು ಸ್ವಲ್ಪ ರೌಂಡಾಗಿ ಸುತ್ಕೊಂಡ್ಬಿಟ್ಟು ಅದನ್ನು ಟೈಟಾಗಿ ಬರಬೇಕು ಕಾಲಿಗೆ. ಆ ರೀತಿಯಾಗಿ ನೋಡ್ಕೊಂಡ್ಬಿಟ್ಟು ಕಾಲಿನ ಕೆಳಗಡೆ ರೌಂಡಾಗಿ ಸುತ್ತಿ ಅಲ್ಲಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕಾಲಿಗೆ ಬಾರ್ಡ್ರ್ ಬಂದಷ್ಟು ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಕೈ ಮತ್ತು ಕಾಲು ಎರಡು ಫಿಕ್ಸ್ ಆಗಿದೆ. ಈ ಕಾಲನ್ನು ನೀವು ಪದ್ಮಾಸನದಲ್ಲಿ ಬೇಕಾದರೂ ಇಟ್ಕೋಬೋದು. ಇಲ್ಲಿ ಮೇಲ್ಗಡೆ ಒಂದು ಕಾಲು ಮೇಲ್ಗಡೆ ಇನ್ನೊಂದು ಕಾಲುಗಳು ಬರೋ ರೀತಿಯೂ ಇಟ್ಕೋಬಹುದು. ಬೇಡ ಅಂದರೆ ಅದಕ್ಕೆ ಅಟ್ಯಾಚ್ ಆಗೋ ರೀತಿ ಇಟ್ಕೊಂಡು ಕಾಲಿಗೆ ಹಾಕಿರುವಂತಹ ಸೀರೆ ಮತ್ತು ಈ ಸೀರೆಗೆ ಪ್ಲೀಟ್ಗಳಿದೆಯಲ್ಲ ಆ ಸೀರೆಗೆ ಎರಡನ್ನೂ ಸೇರಿಸಿ ಒಂದು ಪಿನ್ ಹಾಕ್ಕೊಂಡು ಟೈಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಸೀರೆ ಸೆರಗನ್ನು ನೀವು 2-3 ವಿಧಾನದಲ್ಲಿ ಹಾಕ್ಕೋಬೋದು. ನಾನಿವತ್ತು ಈ ವಿಧಾನದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಕಾಲು ಮತ್ತು ತೋಳುಗಳ ಮಧ್ಯೆ ಏನು ಗ್ಯಾಪ್ ಇರುತ್ತೆ ನೋಡಿ, ಕೈಗಳ ಮಧ್ಯೆ
ಅಲ್ಲಿ ಒಂದು ಆ ಸೀರೆನ ತೊಗೊಂಡಿದ್ದೀನಿ. ಚೆಸ್ಟ್ ಮೇಲೆ ಬರೋ ರೀತಿಯಾಗಿ ಪ್ಲೀಟ್ಸ್ಗಳನ್ನು ಕಂಪ್ಲೀಟಾಗಿ ಬಿಂದಿಗೆ ಮೇಲೆ ಈ ರೀತಿ ಹರಡ್ಕೊಳ್ತಾ ಇದ್ದೀನಿ. ನಾವು ಸಾರಿನ ಡ್ರೇಪ್ ಮಾಡಿದಾಗ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ಲೀಟ್ಸ್ಗಳು ಕುತ್ಕೊಳ್ಳುತ್ತೆ ನೋಡಿ, ಆ ರೀತಿಯಾಗಿ ಬರೋ ರೀತಿ ನಾನಿಲ್ಲಿ ಅಲ್ಲಿ ಹಾಕ್ಕೊಂಡಿರುವಂತಹ ಪಿನ್ನನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಪ್ಲೀಟ್ಸ್ಗಳು ಸ್ಟೆಪ್ ಬೈ ಸ್ಟೆಪ್ ಬರಬೇಕು, ಆ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗ ಡಾಬನ್ನು ಹಾಕ್ಕೊಳ್ತಾ ಇದ್ದೀನಿ. ಡಾಬನ್ನು ಹಾಕ್ಕೊಳ್ಳುವಾಗ ಸೆರಗನ್ನು ನಾನು ಓಪನ್ ಬಿಡ್ತಾ ಇದ್ದೀನಿ. ಎರಡೂ ಕೈಗಳನ್ನು ಈ ಡಾಬ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಟೈಟಾಗಿ ಕುತ್ಕೊಳ್ಳುತ್ತೆ ಕೈಗಳನ್ನು ಕೂಡ, ಸ್ವಲ್ಪ ಜರ್ದಿರೋ ರೀತಿ ಆ ರೀತಿ ಏನೂ ಅನಿಸಲ್ಲ ನೋಡಿ. ಈ ರೀತಿಯಾಗಿ ಹಾಕ್ಕೊಳ್ಳೋದ್ರಿಂದ ಕೈಗಳು ಟೈಟಾಗಿ ಕುತ್ಕೊಳ್ಳುತ್ತೆ. ನೋಡೋದಕ್ಕೂ ನಾವು ಆಮೇಲೆ ಹೂವಾಗಿವ ಎಲ್ಲ ಹಾಕಿ ಅಲಂಕಾರ ಮಾಡಿದಾಗ ಅದು ಕಾಣಿಸೋದು ಇಲ್ಲ ಕೂಡ. ಇವಾಗ ಅಮ್ಮನವ್ರಿಗೆ ಬೇಕಾಗಿರೋ ಒಡವೆಗಳನ್ನು ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಡೆಕೋರೇಷನನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿರುವ ವಸ್ತುಗಳಿಂದ ಅಮ್ಮನವ್ರಿಗೆ ಯಾವ ರೀತಿ ಬೇಕೋ ನೀವು ಆ ರೀತಿಯಾಗಿ ಅಲಂಕಾರನ ಮಾಡ್ಕೋಬಹುದು. ನಾನಿವತ್ತು ಮೊದಲು ಸ್ಟ್ಯಾಂಡ್ ಬಳಸಿ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅಂತ ತೋರಿಸಿದ್ದೀನಿ. ಇವತ್ತು ಮತ್ತೊಂದು ವಿಧಾನದಲ್ಲಿ ಸೀರೆನ ಯಾವ ರೀತಿಯಾಗಿ ಉಡಿಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನೋ ಇನ್ನೂ ಹೆಚ್ಚಿನ ಸಾರಿ ಡ್ರೇಪಿಂಗ್ ವಿಡಿಯೋಗಳನ್ನು ಬೇಕು ಅನ್ನೋದಾದರೆ ನನ್ನ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.